ಈ ಕಾಲದಲ್ಲಿ ನಮಗೆಲ್ಲ ತುಂಬ ಮುಖ್ಯವಾದಂತಹ ದಿನ ಋತುಪಂಚಮಿ. ಯಾಕಂತ ಹೇಳಿದ್ರೆ ಈ ಗ್ರಂಥಗಳಿಲ್ಲದೆ ಹೋಗಿದ್ದಿದ್ರೆ ನಮಗೆ ಸಂಪೂರ್ಣವಾಗಿ ಯಾವ ತೀರ್ಥಂಕರ ಉಪದೇಶ ಇತ್ತು ಅದು ಸಂಪೂರ್ಣವಾಗಿ ಕಳೆದು ಹೋಗ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಹತ್ರ ನಮೋಕಾರ ಮಂತ್ರ ಕೂಡ ಇರ್ತಾ ಇರಲಿಲ್ಲ. ಇವತ್ತು ಮನೆ ಮನೆಯಲ್ಲೂ ನಮೋಕಾರ ಮಂತ್ರ ಜಾಪ ಮಾಡ್ತೇವೆ ಅಂದ್ರೆ ಅದು ಕೂಡ ಈ ಶ್ರುತ ಪಂಚಮಿಯ ಮಹತ್ವನೇ ಇದೆ. ಮೊಟ್ಟ ಮೊದಲ ಬಾರಿಗೆ ಜಿನಾಗಮದ ಜೈನ ಧರ್ಮದ ಇತಿಹಾಸದಲ್ಲಿ ಯಾವುದಾದ್ರೂ ಶಬ್ದಗಳನ್ನ ಬರೀತಾ ಇದ್ರೆ, ಲಿಪಿಬದ್ಧ ಮಾಡ್ತಾ ಇದ್ರೆ ಅದು ನಮೋಕಾರ ಮಂತ್ರ. ನಮೋಕಾರದಿಂದ ಜಿನಾಗಮದ ಇತಿಹಾಸದಲ್ಲಿ ಬರವಣಿಗೆ ಪ್ರಾರಂಭ ಆಗುತ್ತೆ. ಪಂಚಮ ಕಾಲದ ಬರವಣಿಗೆಯ ಪ್ರಾರಂಭವೇ ನಮೋಕಾರದಿಂದ ಆಗುತ್ತೆ. ಹಾಗಾದ್ರೆ ಒಂದು ವೇಳೆ ಬರವಣಿಗೆ ಮಾಡದೆ ಹೋಗಿದ್ರೆ ನಮೋಕಾರದಿಂದ ಹಿಡಿದು ಇನ್ನಾವ ತತ್ವಗಳು ಕೂಡ ನಮಗೆ ಸಿಗ್ತಾ ಇರಲಿಲ್ಲ. ನಾನು ಈಗಲೇ ಹೇಳಿದ್ದೆ, ಭುವನೇಶ್ವರದಲ್ಲಿ, ಒಡಿಶಾ ಭುವನೇಶ್ವರದಲ್ಲಿ ಸಮ್ರಾಟ್ ಖಾರ್ವೇಲನ ಶಾಸನಗಳಿದೆ. ಕ್ರಿಸ್ತಶಕ ಸುಮಾರು 150. ಆ ಶಾಸನಗಳಲ್ಲಿ ಮೊದಲ ಬಾರಿಗೆ ಅವನ ರಾಣಿ ಬರೆಸ್ತಾಳೆ, ನಮೋ ಅರ್ಹತಾಣಂ ನಮೋ ಸೌವಸಿದ್ಧಾಣಂ. ಪೂರ್ತಿ ನಮೋಕಾರ ಮಂತ್ರ ಅಲ್ಲೂ ಸಿಗೋದಿಲ್ಲ. ಅದರ ಪೂರ್ಣ ರೂಪ ಸಿಗೋದೇ ಷಟ್ಖಂಡಾಗಮ ಗ್ರಂಥದಲ್ಲಿ. ಆದರೆ ಈ ಜ್ಞಾನವನ್ನ ಹಿಡಿದಿಡುವಂತಹ ಮೊದಲನೇ ಅಥವಾ ಎರಡನೇ ಪ್ರಯತ್ನವನ್ನ ಈ ಖಾರ್ವೇಲ ರಾಜ ಮಾಡಿದ್ದ. ಹಾಗಾಗಿ ಆ ಶಾಸನದಲ್ಲೂ ಕೂಡ ಸಿಗುತ್ತೆ, ನಮೋ ಅರ್ಹತಾಣಂ ನಮೋ ಸೌವಸಿದ್ಧಾಣಂ. ಇದು ನಮೋಕಾರದ ಸಂಕ್ಷಿಪ್ತ ರೂಪ ಇದೆ. ಇದಾದ್ಮೇಲೆ ಷಟ್ಖಂಡಾಗಮದಲ್ಲಿ ನಮೋ ಆಯಿರ್ಯಾಣಂ ಓಜ್ಜಾಯಾಣಂ ಸೌವಸಾಹೂಣಂ. ನಂತರ ಸಂಪೂರ್ಣವಾದ ಈ ನಮೋಕಾರ ಮಂತ್ರ ಷಟ್ಖಂಡಾಗಮ ಗ್ರಂಥದಲ್ಲಿ ಸಿಗುತ್ತೆ. ಮತ್ತೆ ಇಲ್ಲಿಂದಲೇ ನಮ್ಮ ಧರ್ಮ ಆರಾಧನೆ ಪ್ರಾರಂಭ ಆಗುತ್ತೆ. ಈ ಬರವಣಿಗೆ ಮಾಡದೆ ಹೋಗಿದ್ದಿದ್ರೆ ನಾವು ಶ್ರುತ ಪಂಚಮಿ ಅಂತ ಕರೀತೀವಲ್ಲ, ಶ್ರುತ ಅಂತ ಹೇಳಿದ್ರೆ ಏನು? ಶ್ರುತ ಅಂದ್ರೆ ಏನು? ಶ್ರುತ ಅಂದ್ರೆ ಕೇಳೋದು. ಯಾರಿಂದ ಕೇಳೋದು? ತೀರ್ಥಂಕರರಿಂದ ಉಪದೇಶ ಕೇಳೋದು. ಇದಕ್ಕೇನಂತಾರೆ? श्रुत. श्रुत माने क्या? श्रुत माने तीर्थंकर से उपदेश सुनना, इसको कहते हैं श्रुत. तो ಯಾವಾಗಿಂದ ಜೀವ ಉಪದೇಶ ಕೇಳ್ತಾ ಇದ್ದಾನೆ? ತೀರ್ಥಂಕರರು ಯಾವಾಗಿಂದ ಈ ಭೂಮಿ ಮೇಲಿದ್ದಾರೆ? ಬಲೆ ಅನಂತ ಕಾಲದಿಂದ, ಅನಾದಿ ಕಾಲದಿಂದ ಅನೇಕ ತೀರ್ಥಂಕರ ಹೋಗಿದ್ದಾರೆ. ಭೂತ ವರ್ತಮಾನ ಭವಿಷ್ಯದಂತೂ ನಮಗೂ ಗೊತ್ತಿದೆ. तो ये जो अनेक तीर्थंकर हुए, तो ಒಬ್ಬರು ತೀರ್ಥಂಕರ ಆದ್ಮೇಲೆ ಇನ್ನೊಬ್ಬರು ತೀರ್ಥಂಕರ ಆಗ್ತಾರೆ. तो ಇದಕ್ಕೆ ಏನಂತ ಕರೀತಾರೆ? ಶ್ರುತ ಪರಂಪರಾ. ಒಬ್ಬರು ತೀರ್ಥಂಕರಾದ್ರು, ಅವರಿಂದ ಉಪದೇಶ ಕೇಳಿದ್ರು, ಕಲ್ಯಾಣ ಆಯಿತು. ಅವರಾದ್ಮೇಲೆ ಪುನಃ ಇನ್ನೊಬ್ಬರು ತೀರ್ಥಂಕರಾಗ್ತಾರೆ,
फिर उपदेश सुना तो फिर कल्याण हुआ। ऐसे सतत उपदेश सुनना तीर्थंकर भगवान से, ಇದಕ್ಕೇನಂತಾರೆ ಶುದ್ಧ ಪರಂಪರಾ. ಇದೇ ಶುದ್ಧ ಪರಂಪರೆ ಇದೆ. ಆದರೆ ಚತುರ್ಥ ಕಾಲ ಮುಗೀತು, ದುಷಮ ಕಾಲ ಪ್ರಾರಂಭ ಆಯಿತು. ಈಗ ತೀರ್ಥಂಕರ ಇಲ್ವಲ್ಲ, ಸಾಕ್ಷಾತ್ ತೀರ್ಥಂಕರರ ಸಾನ್ನಿಧ್ಯ ಅಂತೂ ಇಲ್ಲವೇ ಇಲ್ಲ. ಮಹಾವೀರ ತೀರ್ಥಂಕರರ ನಂತರ ಶ್ರುತ ಪರಂಪರೆ ಪುನಃ ಹೇಗೆ ನಡೀತು, ಹೇಗೆ ಚತುರ್ಥ ಕಾಲದಲ್ಲಿ ನಡೀತಿತ್ತು ಹಾಗೆ ನಡೀತು. ತೀರ್ಥಂಕರಾಗ್ತಾರೆ, ತೀರ್ಥಂಕರರ ನಂತರ ಸಾಮಾನ್ಯ ಕೇವಲಿಗಳಾಗ್ತಾರೆ. तीर्थंकर से उपदेश सुना, उसके बाद सामान्य केवली से उपदेश सुना. तो ಕೇವಲಿಗಳಿಂದ ಉಪದೇಶ ಪಡೆಯುತ್ತವೆ. तो ಮಹಾವೀರರ ನಂತರ ಮೊದಲನೇ ಕೇವಲಿಗಳು ಯಾರಾಗ್ತಾರೆ? महावीर स्वामी के नंतर और आदमेले ಮೊದಲನೇ पहले केवली तो गौतम स्वामी हुए, ಗೌತಮ ಗಣಧರ ಆಗ್ತಾರೆ. ಗೌತಮ ಗಣಧರರಿಂದ ಈ ಶ್ರುತ ಪರಂಪರೆ ಮುಂದುವರಿಯುತ್ತೆ. ಈ ತರ ಸಾಮಾನ್ಯ ಕೇವಲಿಗಳಾಗ್ತಾರೆ. ಗೌತಮ್ ಸ್ವಾಮಿ, ಜಂಬೂ ಸ್ವಾಮಿ, ಸುಧರ್ಮ ಸ್ವಾಮಿ, ಈ ಕೇವಲಿಗಳಿಂದ ಜನ ಉಪದೇಶ ಕೇಳಿಕೊಂಡು ಜ್ಞಾನ ಪಡ್ಕೊಂಡು ರತ್ನತ್ರಯ ಪಡಿತಾ ಇದ್ರು. ಇದು ನಡೀತಾ ಹೋಯಿತು. ಇದಾದ ಮೇಲೆ ಏನಾಗುತ್ತೆ? ದುಷಮ ಕಾಲ, ಯಾರಿಗೂ ಕೇವಲ ಜ್ಞಾನ ಆಗೋದೇ ಇಲ್ಲ. ಈ ಸಾಮಾನ್ಯ ಕೇವಲಿಗಳ ನಂತರ ಯಾರಿಗೂ ಕೇವಲ ಜ್ಞಾನನೇ ಆಗೋದಿಲ್ಲ. ಇನ್ಯಾರತ್ರ ಉಪದೇಶ ಕೇಳೋದು? ಇದೇನು ಸಾಕ್ಷಾತ್ ಕೇವಲಿಗಳ ಸಮಾಗಮದಲ್ಲಿ ಇದ್ರಲ್ಲ ಆಚಾರ್ಯರು, ಅವರಿಗೆ ಜ್ಞಾನ ಆಯಿತು, ಅವರಿಗೆ ನಾವು ಶ್ರುತ ಕೇವಲಿಗಳಂತ ಕರಿತೀವಿ. ಈ ಕೇವಲಿಗಳಿಂದ ಉಪದೇಶ ಪಡೆದಂತಹ ಸಾಮಾನ್ಯ ಮುನಿ ಯಾರಿಗೆ ಸಂಪೂರ್ಣ ಜ್ಞಾನ ಆಯಿತು ಅವರಿಗೆ ನಾವು ಶ್ರುತ ಕೇವಲಿಗಳಂತ ಕರೆದ್ವಿ. उन श्रुत केवलियों से उपदेश प्रारंभ हुआ. तो ಶ್ರುತ ಕೇವಲಿಗಳಿಂದ ಉಪದೇಶ ಎಲ್ಲರಿಗೂ ಸಿಗ್ತಾ ಇತ್ತು. ಶ್ರುತ ಕೇವಲಿಗಳ ಜ್ಞಾನ ಯಾವಾಗ ಕಡಿಮೆ ಆಗಕ್ಕೆ ಪ್ರಾರಂಭ ಆಯಿತು ಆಗ ಮುಖ್ಯವಾಗಿ ಸಮಸ್ಯೆ ಉಂಟಾಯಿತು. ಅಂತಿಮ ಶ್ರುತ ಕೇವಲಿ ಭದ್ರಬಾಹು ಸ್ವಾಮಿ, ಯಾರದ್ದು ಗುಹೆ ಇದೆ ಇಲ್ಲಿ ಶ್ರವಣಬೆಳಗೊಳದಲ್ಲಿ. ಅದೇ ತರ ಒಂದು ಗುಹೆ ಗಿರ್ನಾರ ಪರ್ವತದ ಮೇಲಿದೆ, ಅದು ಚಂದ್ರ गुहे. तो वो जो गिरनार पर्वत के ऊपर है ना, जहां पर सम्राट अशोक का शासन भी मिलता है, आ चंद्र गुहे ಹಾಗೂ ಇಲ್ಲಿದೆ ಭದ್ರಬಾಹು ಗುಹೆ. तो ಈ ಗುಹೆಯಲ್ಲಿ ಅಂತಿಮ ಶ್ರುತಿ ಕೇವಲಿಗಳಾದ್ರು, ಅಂದ್ರೆ ಸಂಪೂರ್ಣ ಜ್ಞಾನ ಇರತಕ್ಕಂತಹ ಅಂತಿಮ ಆಚಾರ್ಯರಾದ್ರು. ಆದ್ರೆ ಈ ಅಂತಿಮ ಆಚಾರ್ಯರ ನಂತರ ಈ ಜ್ಞಾನ ಯಾವ ಸಮೋಷರಣದಿಂದ ಬಂದಿತ್ತು ಆ ಜ್ಞಾನ ಜನರಿಗೆ ಮರಿತಾ ಹೋಯಿತು. ಮರಿತಾ ಹೋದ್ರೂ, ಮರಿತಾ ಇದೆ ಅಂತ ಗೊತ್ತಾದ್ರೂ ಏನ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. सोचो, भूल तो रहे और समझ में भी आ रहे हैं कि भूलते जा रहे, फिर भी क्या करना ये नहीं पता. तो ಹೀಗೆ ಕಳೀತಾ ಸುಮಾರು 1ನೇ ಶತಮಾನ ಬರೋಷ್ಟರಲ್ಲಿ ಎಷ್ಟು ವರ್ಷ ಆಯಿತು? ಮಹಾವೀರ ನಿರ್ವಾಣದ ನಂತರ ಸುಮಾರು 500 ವರ್ಷ ಆಯಿತು. करीबन 500 साल हो गए निर्वाण होने के बाद. 500 ವರ್ಷಗಳ ನಂತರ ಭಾರತದಲ್ಲಿ
ಬರವಣಿಗೆ ಇತ್ಯಾದಿ ಎಲ್ಲ ನಡೀತಾ ಇದೆ. ಆದ್ರೆ ಆಚಾರ್ಯರ ಮುಂದೆ ಸಮಸ್ಯೆ ಏನಿದೆ? ಲಿಖಿತ ಪರಂಪರೆ ಇಲ್ಲ, ಶ್ರುತ ಪರಂಪರೆ ಇದೆ. समझ में आ रहा है? परंपरा तो श्रुत की है, परंपरा लिखने की नहीं है. तो लिखे कैसे? ಬರವಣಿಗೆಯ ಪರಂಪರೆ ಇದ್ದಿದ್ರೆ ಬರೀತಾ ಇದ್ರು. ಆದ್ರೆ ಉಪದೇಶದ ಸ್ವರೂಪನೇ ಹೇಗಿದೆ? ಉಪದೇಶ ಮಾನೆ ಸುನ್ನ, ಉಪದೇಶ ಮಾನೆ ಲಿಖನಾ ನೈ. ಉಪದೇಶ ಅಂದ್ರೆ ಏನು? ಹೇಳೋದು, ಬರೆಯೋದಲ್ಲ ಉಪದೇಶ. ಯಾರು ಬರೆಯೋ ಪ್ರಯತ್ನ ಮಾಡಲಿಲ್ಲ. ಯಾಕಂದ್ರೆ ಎದುರುಗಡೆ ಶಿಷ್ಯ ಇದ್ರೆ ಉಪದೇಶ, सामने शिष्य ही नहीं तो किसको उपदेश? बताओ. इसलिए ऑनलाइन ಕೇಳೋರ್ಗೂ ಹೇಳ್ತಾ ಇರ್ತೀನಿ ನಾನು, इतना लाभ नहीं होगा. ಎದುರುಗಡೆ ಶಿಷ್ಯ ಇದ್ರೆ ಶಿಷ್ಯನಿಗೆ ಯಾವ ಉಪದೇಶ ಬೇಕು ಅನ್ನೋದನ್ನ ತಿಳಿದು ಉಪದೇಶ ಕೊಡ್ತಾರೆ. ಶಿಷ್ಯನೇ ಇಲ್ಲ ಅಂದ್ರೆ ಉಪದೇಶ ಯಾರು ಕೊಡೋದು? इसलिए लिखते ही नहीं थे. ಆದರೆ ಯಾವಾಗ ಆಲ್ರೆಡಿ 2 ಪ್ರಯತ್ನ ಆಗೋಗಿತ್ತು. ಏನ್ ಪ್ರಯತ್ನ? ಶ್ರುತ ರೂಪದಲ್ಲೇ ಜಿನವಾನಿಯನ್ನ ಕಾಪಾಡುವಂತಹ ಪ್ರಯತ್ನ ಈಗಾಗಲೇ ಆಗೋಗಿತ್ತು. 2 ಸಭೆಗಳು ನಡೆದೋಗಿತ್ತು. ಇದೇನು ನಾವು ಪ್ರಥಮಾನಿಯೋಗ, ಕರ್ಣಾನಿಯೋಗ, ಚರಣಾನಿಯೋಗ, ದ್ರವ್ಯಾನಿಯೋಗ ಅಂತ 4 ಭೇದಗಳನ್ನು ನೋಡ್ತೇವೆ. ಇದು ಆಲ್ರೆಡಿ ಆಗೋಗಿತ್ತು. ಖಾರ್ವೇಲನ ಸಭೆಯಲ್ಲಿ ಈ 4 ಭೇದಗಳನ್ನ ಮಾಡಿ 4 ಸಂಘಗಳಿಗೆ ಇದನ್ನ ಜ್ಞಾಪಕ ಇಟ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು ಆಲ್ರೆಡಿ. ಇಷ್ಟಾದ್ರೂ ಎಲ್ಲ ಜ್ಞಾನ ಮರೆತು ಹೋಗ್ತಾ ಇದೆ. इतना करने के बावजूद सब ज्ञान मुनि संघ भूलता जा रहे. ಆಗ ಒಬ್ಬರೇ ಒಬ್ಬರು ವಯೋವೃದ್ಧ ಆಚಾರ್ಯರು ಉಳಿದಿದ್ದಾರೆ, ಧರ್ಸೇನಾಚಾರ್ಯ. ಅವ್ರ ಜೊತೆಗೆ ಇನ್ನೊಬ್ಬರು ಆಚಾರ್ಯರಿದ್ರು, ಗುಣಧರ ಆಚಾರ್ಯರು. ಆದ್ರೆ ಅವ್ರಿಗೆ ವಯಸ್ಸಾಗಿರ್ಲಿಲ್ಲ. धरसेनाचार्य वयस्सागिತ್ತು, वो वयोवृद्ध थे तो खुद नहीं लिख सकते थे. इसलिए ಅವ್ರು ಏನ್ ಮಾಡ್ತಾರೆ? ಕೃಷ್ಣವೇಣ ನದಿ ತಟದಲ್ಲಿ, ಆಂಧ್ರ ಪ್ರದೇಶ, ಆಂಧ್ರ ಕರ್ನಾಟಕ ಒಂದೇ ಅವಾಗ. तो वहां पर महिमा नगरी, ಅಲ್ಲಿ ಒಂದು ಸಭೆ ನಡೀತಾ ಇದೆ. ಎಲ್ಲ ಮುನಿಗಳು ಬಂದಿದ್ದಾರೆ, युग प्रतिक्रमण ನಡೀತಾ ಇದೆ. वहां पर पत्र लिखा उन्होंने. ಅಲ್ಲಿ ಪತ್ರ ಬರೀತಾರೆ कि ಇಬ್ಬರು ಅತ್ಯಂತ ಪ್ರಾಮಾಣಿಕ ಬುದ್ಧಿವಂತ ಯುವ ಮುನಿಗಳನ್ನ ಕಳಿಸ್ಕೊಡಿ ಅಂತ. ಆಗ ಅಲ್ಲಿದ್ದ ಅರ್ಹತ್ ಬಲಿ ಆಚಾರ್ಯ ಇಬ್ಬರು ಮುನಿಗಳನ್ನ ಧರ್ಸೇನಾಚಾರ್ಯರ ಬಳಿಗೆ ಕಳಿಸ್ಕೊಡ್ತಾರೆ ಚಂದ್ರಗುಹೆಯಲ್ಲಿ. ಆಗ ಧರ್ಸೇನಾಚಾರ್ಯರ ಬಳಿಗೆ ಇವರು ಹೊರಟಿರ್ತಾರೆ. ಇಲ್ಲಿ ಧರ್ಸೇನಾಚಾರ್ಯರಿಗೆ ಕನಸು ಬೀಳುತ್ತೆ, 2 ಅತಿ ಶುಭ್ರ ಎತ್ತುಗಳು ಕನಸಲ್ಲಿ ಬರುತ್ತೆ. ಅವ್ರಿಗೂ ಗೊತ್ತಾಗತ್ತೆ ಇಬ್ಬರು ಮುನಿಗಳು ಬರ್ತಾ ಇದ್ದಾರೆ. ಬಂದ ತಕ್ಷಣನೇ ಎಲ್ಲರಿಗೂ ಗೊತ್ತಿದೆ ಕಥೆ. ಇದೇ ಮಂತ್ರವನ್ನು ಕೊಡ್ತಾರೆ ಪರೀಕ್ಷೆ ಮಾಡಲಿಕ್ಕೆ. ಯಾಕಂದ್ರೆ ಜಿನವಾಣಿ ಜ್ಞಾನ ಕೊಡ್ಬೇಕಲ್ಲ. ಮತ್ತು ಈ ಜ್ಞಾನ सही सही व्यक्ति को नहीं दिया गया तब तो पूरा ज्ञान ही विस्मरण हो जाएगा. इसलिए ಮೊದಲು ಪರೀಕ್ಷೆ ಮಾಡ್ತಾರೆ. ಅರ್ಧಾಕ್ಷರಿ ಮಂತ್ರ, ಅರ್ಧಾಕ್ಷರ ಜಾಸ್ತಿ ಇರೋ ಮಂತ್ರ ಇಬ್ಬರಿಗೂ ಕೊಡ್ತಾರೆ. ನಮಗ್ ಗೊತ್ತಿದೆ ಆ ಇಬ್ಬರು ಮುನಿಗಳ ಹೆಸರೇನು? ಸುಬುದ್ಧಿ ಮತ್ತು ನಿರ್ವಾಹನ.
ಇಬ್ಬರು ಮುನಿಗಳ ಹೆಸರು ಇರುತ್ತೆ, सुबुद्धि और नरवाहन. ये दो मुनि थे जो आए थे. तो ಯಾವಾಗ ಈ ಇಬ್ಬರು ಮುನಿಗಳಿಗೆ ಮಂತ್ರ ಕೊಡ್ತಾರೆ, ಮಂತ್ರದ ಯಾವಾಗ ಜಾಪ ಮಾಡ್ತಾರೆ, तो ಏನಾಗುತ್ತೆ, ಸುರೂಪ ದೇವತೆಗಳು ಪ್ರಕಟ ಆಗಬೇಕಿತ್ತು, ಆದ್ರೆ ಕುರೂಪ ದೇವತೆಗಳು ಪ್ರಕಟ ಆಗ್ಬಿಡ್ತಾರೆ. फिर उनको पता चलता है कि कुछ तो समस्या है, कुछ तो गड़बड़ है. देविया विकृत क्यों प्रकट हुई? तो ಪುನಃ ನೋಡಿದಾಗ ಮಂತ್ರಗಳಲ್ಲಿ ಅಕ್ಷರಗಳ ಕೊರತೆ ಇದೆ. ಅದನ್ನ ಸರಿ ಮಾಡ್ತಾರೆ. ಸರಿ ಮಾಡಿದ್ಮೇಲೆ ಪುನಃ ಸ್ವರೂಪ ದೇವತೆಗಳು ಪ್ರಕಟ ಆಗ್ತಾರೆ. ಇದು ಕಥೆ ಇದೆ. तो ದೇವತೆಗಳು ಕೇಳ್ತಾರೆ, ಯಾಕೆ ನಮ್ಮನ್ನ ನೆನೆಸ್ಕೊಂಡ್ರಿ? ನಮ್ಮಿಂದೇನು ಕೆಲಸ ಆಗ್ಬೇಕಿತ್ತು? तो दिगंबर मुनि ಅವ್ರೇನ್ ಹೇಳ್ತಾರೆ कि ನಿಮ್ಮಿಂದೇನು ಕೆಲಸ ಇಲ್ಲ ನಮಗೆ, आपसे कुछ लेना देना नहीं है. तो फिर याद क्यों किया? बोले हमारे आचार्य ने दिया था इसलिए याद किया. ಆಚಾರ್ಯರು ಸೂತ್ರ ಕೊಟ್ಟಿದ್ರು, ಅದಕ್ಕೆ ನೀವು ಪ್ರಕಟ ಆಗಿದ್ದೀರಿ. तो ನಿಮಗೇನು ಬೇಕಾಗಿಲ್ಲ? ಹಾ ಏನೂ ಬೇಕಾಗಿಲ್ಲ. तो ಹೇಳ್ತಾರೆ, ಇಬ್ಬರು ಮುನಿಗಳಲ್ಲಿ ಒಬ್ಬರ ದೇಹ ಅಂತೂ ಅತ್ಯಂತ ಕೃಶ, ಅತ್ಯಂತ ವೀಕ್ ಆಗಿತ್ತು. ಅವರ ದೇಹವನ್ನ ದೇವತೆಗಳು ಬಲಿಷ್ಠ ಮಾಡಿಬಿಡ್ತಾರೆ. तो फिर ಅವರಿಗೆ ನಾವು ಏನಂತ ಕರೆದ್ವಿ? ಭೂತ ಬಲಿ. उनको क्या बोला? ಭೂತ ಬಲಿ. फिर ಇನ್ನೊಬ್ಬರ ಆಚಾರ್ಯರ ದಂತ ಪಂಕ್ತಿಗಳನ್ನ ಸರಿ ಮಾಡ್ತಾರೆ. ಪುಷ್ಪದಂತ, ಅವರ ಹೆಸರು ಪುಷ್ಪದಂತ ಅಂತ ಬಿತ್ತು. तो ಇತಿಹಾಸದಲ್ಲಿ ಪುಷ್ಪದಂತ ಭೂತಬಲಿ ಅಂತಾನೆ ಅವರ ಹೆಸರುಗಳು ಪ್ರಸಿದ್ಧ ಆಗುತ್ತೆ. ಹೀಗೆ ಪರೀಕ್ಷೆಯನ್ನ ಮಾಡಿದ ನಂತರ ಸಂಪೂರ್ಣ ಜ್ಞಾನವನ್ನ ಧರ್ಸೇನಾಚಾರ್ಯರು ಈ ಭೂತಬಲಿ ಪುಷ್ಪದಂತ ಇಬ್ಬರು ಮುನಿಗಳಿಗೆ ಕೊಡ್ತಾರೆ. इन दो मुनियों को ज्ञान दिया. ಈ ಇಬ್ಬರು ಮುನಿಗಳಲ್ಲೂ ಕೂಡ ಒಬ್ಬರು ಮುನಿಗಳಿಗೆ ವಯಸ್ಸಾಗ್ತಾ ಬಂದಿತ್ತು. ಪುಷ್ಪದಂತ ಮುನಿಗಳಿಗೆ तो ಏನಾಗುತ್ತೆ, ಒಬ್ಬರು ಒಂದೇ ಖಂಡವನ್ನ ಬರೀತಾರೆ, ಈ ಬಲಿಯಾಚಾರ್ಯರು ಬರೀತಾರೆ. ಹೀಗೆ ಈ ಗ್ರಂಥಗಳ ರಚನೆ ಆಗುತ್ತೆ. ಯಾವಾಗ ರಚನೆಯಾಗಿ ಪೂರ್ಣ ಆಗುತ್ತೆ, ಆ ಪೂರ್ಣ ಆದ ದಿನನೇ ಆಚಾರ್ಯ ಹೇಳ್ತಾರೆ, ಜಯದು ಸುಧ ದೇವದ, ಶ್ರುತ ದೇವತೆಗೆ ಜಯವಂತವಾಗಲಿ. तो ಶ್ರುತ ದೇವತೆಯ ಪೂಜೆಯನ್ನ ಮಾಡ್ತಾರೆ. ಅದೇ ದಿನ पंचमी, ಅದಕ್ಕೆ ನಾವು ಶ್ರುತ पंचमी ಅಂತ ಕರೀತಾರೆ. वो शुद्ध की पूजा हुई. तो पहली बार शुद्ध की पूजा हुई ना. अभी तक तो शुद्ध था ही नहीं, माने ग्रंथ ಅಂತೂ ಇರಲೇ ಇಲ್ಲ. तो ग्रंथ पूजा ಎಲ್ಲಿ ಮಾಡ್ತಾ ಇದ್ರು? ಅರೆ ಸಮझ में, ಗ್ರಂಥಗಳಂತೂ ಇರಲೇ ಇಲ್ಲ. तो ಪೂಜೆ ಯಾರು ಮಾಡ್ತಾ ಇದ್ರು? तो ಗ್ರಂಥ ಪೂಜೆನೂ ಇರಲಿಲ್ಲ. फिर ಮೊದಲನೇ ಬಾರಿಗೆ ಶಾಸ್ತ್ರ ಪೂಜೆ ಪ್ರಾರಂಭ ಆಗುತ್ತೆ. तो ಪಂಚಮ ಕಾಲದಲ್ಲಿ ಮೊದಲ ಬಾರಿಗೆ ಶಾಸ್ತ್ರ ಪೂಜೆ ಪ್ರಾರಂಭ ಆದ ದಿನ ಇದು. ನಾವೇನು ಪ್ರತಿದಿನ जो देव शास्त्र गुरु की पूजा करते, इसमें शास्त्र की पूजा तो पंचमी के दिन अभी शुरू हुआ था. ಅರ್ಥ ಆಗ್ತದೆ? ಇಲ್ಲ ಅಂದ್ರೆ ಚತುರ್ಥ ಕಾಲದಲ್ಲಿ ಗುರು ಶಾಸ್ತ್ರ ಇಬ್ಬರ ಅವಶ್ಯಕತೆನೂ ಬರೋದಿಲ್ಲ. ಸಮೋಶರಣ में कौन सा गुरु? ಸಮೋಶರಣದಲ್ಲಿ ಯಾವ ಶಾಸ್ತ್ರ? ಸಾಕ್ಷಾತ್ ದಿವ್ಯ ಧ್ವನಿ ಇದೆ, ಅಲ್ಲಿ ಆಚಾರ್ಯರು ಇಲ್ಲ, ಉಪಾಧ್ಯಾಯರು ಇಲ್ಲ, ಅಲ್ಲಿ ಮಾತ್ರ ಸಾಧುಗಳಿದ್ದಾರೆ. ಮತ್ತು ಅವರಾದ ನಂತರ ಗಣಧರರಿದ್ದಾರೆ.
ಉಪದೇಶ ಕೊಡೋಕ್ಕೆ. ಶಾಸ್ತ್ರಗಳಿರೋದಿಲ್ಲ. ನಮ್ಮ ಜ್ಞಾನದ ಕೊರತೆಗಾಗಿ ಆಚಾರ್ಯರ ಉಪಕಾರ ಆಗುತ್ತೆ, ಅದರಿಂದ ನಮಗೆ ಜನ್ಮಾನಿ ಸಿಗುತ್ತೆ. ಇಷ್ಟು ಮಾತ್ರ ಅಲ್ಲ, ಈ ಬರವಣಿಗೆಯ ಪರಂಪರೆ ಮೊದಲನೇ ಬಾರಿಗೆ ಇವರು ಹೇಳ್ತಾರೆ, ಮುನಿ ಸಂಘ ಎಲ್ಲ ಒಪ್ಪೋದಿಲ್ಲ. ಆದ್ರೂ ಅತ್ಯಂತ ಪರಿಶ್ರಮ ಪಟ್ಟು ಈ ಕೃತಿಗಳನ್ನ ಮೊದಲನೇ ಬಾರಿಗೆ ಬರೀತಾರೆ. ಯಾಕಂದ್ರೆ ಅಷ್ಟು ದೊಡ್ಡ ಉಪಕಾರ ಇದೆ. ಧರ್ಸೇನಾಚಾರ್ಯರ ಮುಂದೆ ಯಾರು ಬಂದು ಬೇಡಿಕೊಂಡಿರ್ಲಿಲ್ಲ ಗ್ರಂಥ ಬರೀರಿ ಅಂತ. ಆದ್ರೆ ಅವರ ಮುಂದೆ ನೂರಾರು ಭವ್ಯ ಜೀವಿಗಳು ಕಾಣಿಸ್ತಾ ಇದ್ರು. ಅವರಿಗೆ ಕಾಣಿಸ್ತಾ ಇತ್ತು, ಈ ಉಪದೇಶ ಹೊರಟೋಗ್ಬಿಟ್ರೆ ಮುಂದಿನ ಅಸಂಖ್ಯಾತ ಜೀವಿಗಳು ಧರ್ಮದಿಂದ ವಂಚಿತರಾಗ್ಬಿಡ್ತಾರೆ. इनको धर्म नहीं मिलेगा. तो आचार्य ने रिस्क लिया. ಮುನಿ ಸಂಘ ವಿರೋಧ ಮಾಡ್ತಾ ಇದ್ರು ಬರವಣಿಗೆ ಮಾಡಲಿಕ್ಕೆ ಆದೇಶ ಕೊಡ್ತಾರೆ. ಮತ್ತು ಉಪದೇಶ ಕೊಡೋಷ್ಟರಲ್ಲಿ ದೇಹ ಇನ್ನಷ್ಟು ಶಿಥಿಲ ಆಗಿದೆ. ಸಮಾಧಿಯ ಕಾಲ ಬಂದಿದೆ. ಸಮಾಧಿಯ ಕಾಲ ಬಂದ ಮೇಲೆ ಧರ್ಸೇನಾಚಾರ್ಯರು ಏನ್ ಹೇಳ್ತಾರೆ, ಕಿ ಭೂತ ಬಲಿ ಪುಷ್ಪದಂತ ನೀವಿಬ್ರು ಹೊರಡಿ ಇಲ್ಲಿಂದ ಇನ್ನ. ಆದ್ರೆ ಇವರಿಬ್ರು ಹೊರಡಕ್ ತಯಾರಿಲ್ಲ. गुरुगढ़ समाधि काल बंदिದೆ. अब समाधि के समय पर छोड़ के कैसे जाए? तो ಧರ್ಸೇನಾಚಾರ್ಯ ಆದೇಶ ಕೊಡ್ತಾರೆ कि ಶ್ರುತ ಸಂರಕ್ಷಣೆಗೋಸ್ಕರ ನೀವು ಹೊರಡಲೇಬೇಕು ಅಂತ. ಆಗ ಇಬ್ಬರು ಆಚಾರ್ಯರು, ಇಬ್ಬರು ಮುನಿಗಳು ಒಂದೊಂದು ದಿಕ್ಕಿನಲ್ಲಿ ಹೊರಟು ಇಬ್ಬರು ಆ ಗ್ರಂಥಗಳನ್ನು ರಚನೆ ಮಾಡಿ, ಯಾವಾಗ ಸಮಗ್ರವಾಗಿ ಆ ಗ್ರಂಥಗಳ ಪೂಜೆ ಆಗುತ್ತೆ ಆವಾಗ ಇಡೀ ಮುನಿ ಸಂಘಕ್ಕೂ ಗೊತ್ತಾಗುತ್ತೆ ಕಿ ಬರವಣಿಗೆ ಮಾಡದೆ ಹೋದ್ರೆ ಈ ಜ್ಞಾನ ಉಳಿಯೋದಿಲ್ಲ ಅಂತ. ಮೊದಲ ಬಾರಿಗೆ ಈ ಬರವಣಿಗೆ ಪ್ರಾರಂಭ ಆಗುತ್ತೆ, ಪೂಜೆನೂ ಪ್ರಾರಂಭ ಆಗುತ್ತೆ. ಇದಾದ್ಮೇಲೆ ಗುಣಧರ ಆಚಾರ್ಯರು ಕಸಾಯ ಪಾಹುಡವನ್ನು ರಚನೆ ಮಾಡ್ತಾರೆ. ಎರಡು ಗ್ರಂಥಗಳ ರಚನೆ ಆಗುತ್ತೆ. ಇದರಲ್ಲಿ ವಿಶೇಷವಾಗಿ ಕರ್ಮಗಳ ಚರ್ಚೆ ಇದೆ, ಪುಣ್ಯ ಪಾಪದ ಚರ್ಚೆ ಇದೆ, 4 ಗತಿಗಳ ಚರ್ಚೆ ಇದೆ. ಇದೆಲ್ಲ ಚರ್ಚೆ ಒಂದು ಕಡೆಗೆ ಆಗುತ್ತೆ. ಆದ್ರೆ ಇದರ ಸರಿಯಾದ ಅರ್ಥವನ್ನ ಜನರು ತಿಳ್ಕೊತಾ ಇರಲಿಲ್ಲ. ಭಯ ಮಾತ್ರ ಇತ್ತು, ಪಾಪ ಆಗ್ಬಿಟ್ರೆ ಏನ್ ಮಾಡೋದು. ಇವಾಗ್ಲೂ ಆಗತ್ತಲ್ಲ, ಬಹುಭಾಗ ज्यादातर लोग हम धर्म क्यों करना चाहते हैं, किसके पास उत्तर है? ನಾವು ಧರ್ಮ ಯಾಕೆ ಮಾಡ್ಬೇಕು ಅನ್ಕೊಂಡಿದ್ದೀವಿ? ಕ್ಯಾ ಉತ್ತರ? ನರಕಕ್ಕೆ ಹೋಗ್ಬಿಟ್ರೆ ಕಿ ಪಾಪ ಅಂತೂ ತುಂಬಾ ಮಾಡಿದ್ದೀನಿ, ಬೈ ಚಾನ್ಸ್ ನರಕಕ್ಕೆ ಹೋಗ್ಬಿಟ್ರೆ ಏನ್ ಮಾಡೋದು? ಅದಕ್ಕೆ ಸ್ವಲ್ಪ ಪುಣ್ಯ ಮಾಡಬೇಕು ಅಂತ ಧರ್ಮ ಮಾಡ್ತಾ ಇದ್ದೀನಿ. ಇದೇ ತರ ಭಯದ ವಾತಾವರಣ ಅವಾಗಲೂ ಇತ್ತು. ಯಾಕಂದ್ರೆ ಮಾತ್ರ ಕರ್ಮ ಸಿದ್ಧಾಂತಗಳು ಸಿಗ್ತಾ ಇತ್ತು. ಆ ಸಮಯದಲ್ಲಿ ಕುಂದಾಚಾರ್ಯರು ಬಂದು, ಸ್ವಲ್ಪ ಕಾಲದಲ್ಲೇ ಕುಂದಾಚಾರ್ಯರು ಬಂದು ಈ ಗ್ರಂಥಗಳಿಗೆ ಟೀಕೆನೂ ಬರೀತಾರೆ, ಅದರ ಜೊತೆಗೆ ಭಯವನ್ನ ದೂರ ಮಾಡಿ ನಿಜವಾದ ಜ್ಞಾನ ಕೊಡೋ ಕೆಲಸವನ್ನ ಮಾಡ್ತಾರೆ. ಎರಡು ಪರಂಪರೆ ಇದೆ, ಪ್ರಥಮ ಶ್ರುತ ಸ್ಕಂದ, ದ್ವಿತೀಯ ಶ್ರುತ ಸ್ಕಂದ. प्रथम शुद्ध स्कंद षटखंडकम की रचना हुई, द्वितीय शुद्ध स्कंद ಕುಂದ ಆಚಾರ್ಯರ ರಚನೆಗಳಾಯಿತು. 84 ಗ್ರಂಥಗಳನ್ನು ರಚನೆ ಮಾಡ್ತಾರೆ ಅವರು. ಈ ರೀತಿ ಬಹಳಷ್ಟು ಪರಿಶ್ರಮ ಪಟ್ಟು ಆಚಾರ್ಯರು ಗ್ರಂಥಗಳನ್ನು ಬರೀತಾರೆ. ಆದರೆ ಗ್ರಂಥಗಳನ್ನು ಬರೆದ್ರೂ ಸಂಪೂರ್ಣ ಸಮಾಧಾನ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ?
कि ಮುನಿಗಳಂತೂ ಅರಣ್ಯವಾಸ, ಈ ಶ್ರಾವಕಿಯರಿಂದ ತುಂಬಾ ದೂರ ಇರುವಂತಹ ಜೀವನ. ಇವರು ಜೀವನ ಹೇಗೆ ಮಾಡ್ತಾರೆ ಶ್ರಾವಕರು? ಇವ್ರಿಗೆ ಯಾವ ರೀತಿ ಧರ್ಮ ಹೇಳಿದ್ರೆ ಅರ್ಥ ಆಗುತ್ತೆ? ನಾನು ಹೇಳಿರೋ ಉಪದೇಶ ಪಾಲನೆ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನ ವೆರಿಫೈ ಮಾಡಕ್ ಬರ್ತಾ ಇರಲಿಲ್ಲ ಆಚಾರ್ಯರು. ಕ್ಯೂ? ಅವ್ರಿಗೆ ಆತ್ಮಕಲ್ಯಾಣ ಮಾಡೋದಿದೆ. ಇವ್ರು ಪಾಲನೆ ಮಾಡ್ತಿದಾರೋ ಇಲ್ವೋ ಅನ್ನೋದನ್ನ ನೋಡಕ್ ಬಂದ್ಬಿಟ್ರೆ ಸ್ವಂತ ಆತ್ಮಕಲ್ಯಾಣ ಅಂತೂ ದೂರ ಹೋಗ್ಬಿಡುತ್ತೆ, ರಾಗದ್ವೇಷ ಪ್ರಾರಂಭ ಆಗ್ಬಿಡುತ್ತೆ. ಆಚಾರ್ಯರು ವೆರಿಫೈ ಮಾಡ್ಲಿಕ್ಕೆ ಬರಲಿಲ್ಲ. ನಾವೇನ್ ಮಾಡಿದ್ವಿ? ಗ್ರಂಥಗಳಿಂದ ನಮಗೆ ಹೇಗೆ ಅರ್ಥ ಆಗುತ್ತೆ, ಅಂದ್ರೆ ನಮಗೆ ಯಾವ್ದು ಅರ್ಥ ಬೇಕು ಆ ಅರ್ಥವನ್ನೇ ತಗೊಳಕ್ ಶುರು ಮಾಡಿದ್ವಿ. जो अर्थ हमें अच्छा लगता है वही अर्थ ग्रहण करना. आचार्य ने लिखा कुछ, हमने समझा कुछ. ಯಾಕಂತ ಹೇಳಿದ್ರೆ ಆಚಾರ್ಯರಂತೂ ವೆರಿಫೈ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಬಹಳಷ್ಟು ಸಮಯ ಈ ಇತಿಹಾಸದಲ್ಲಿ ನೋಡಿದ್ರೆ ಅಥವಾ ವರ್ತಮಾನ ಸಮಯವನ್ನು ನೋಡಿದ್ರೆ ಆಚಾರ್ಯರೇನೋ ಗ್ರಂಥ ರಚನೆ ಮಾಡಿ ಹೋದ್ರು, ಆದ್ರೆ ಅದರ ಸರಿಯಾದ ಅರ್ಥ ತಿಳಿಯೋ ಪ್ರಯತ್ನ ಕೂಡ ನಾವುಗಳು ಮಾಡೋದಿಲ್ಲ. ಯಾಕಂದ್ರೆ ಎಷ್ಟು ಕಷ್ಟದಿಂದ ಈ ಗ್ರಂಥಗಳ ರಚನೆ ಹಾಗೂ ಸಂರಕ್ಷಣೆ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆಚಾರ್ಯರೇನು ಗ್ರಂಥಗಳನ್ನ ರಚನೆ ಮಾಡಿ ಹೋದ್ರು, ಅದನ್ನ ಸಂರಕ್ಷಣೆ ಮಾಡೋರು ಯಾರು? ಆಚಾರ್ಯರ ಗ್ರಂಥವನ್ನ ತಗೊಂಡು ಎಲ್ಲ ಕಡೆ ಓಡಾಡ್ತಾ ಇರಲಿಲ್ಲ. उनकी रक्षा कौन करे? रक्षा तो श्रावक को करनी पड़ेगी ना. ಶ್ರಾವಕ ಶ್ರಾವಿಕಾ ಇಬ್ರು ರಕ್ಷಣೆ ಮಾಡಬೇಕು. ಇತಿಹಾಸ ನೋಡಿದ್ರೆ ಶ್ರಾವಕ ಶ್ರಾವಿಕಾ ಇಬ್ರು ಗ್ರಂಥಗಳ ಸಂರಕ್ಷಣೆಯನ್ನ ಮಾಡ್ತಾರೆ. ಈಗಲೇ ಹೇಳಿದ್ನಲ್ಲ, ಮೊದಲನೇ ಮಹಿಳೆ ಯಾರು? ಖಾರ್ವೇಲನ ರಾಣಿ ಸಿಂಧುಲಾ ರಾಣಿ. ಅವಳಿಗೆ ಮೊದಲ ವಿಕಲ್ಪ ಬರುತ್ತೆ ಕಿ ಜಿನವಾನಿ ಜ್ಞಾನ ಅಂತೂ ಮರೆತು ಹೋಗ್ತಾ ಇದೆ. देखो ಸಿಂಧುಲಾ ರಾಣಿ ಇಲ್ಲದೆ ಹೋಗಿದ್ದಿದ್ರೆ 4 ಅನುಯೋಗಗಳೇ ಸಿಗ್ತಾ ಇರಲಿಲ್ಲ ನಮಗೆ. बताओ, ये जो 4 अनुयोग है, ये 4 अनुयोग ही नहीं मिलते. ಮತ್ತೆ ಅವಾಗ ಯಾವ ಜ್ಞಾನ ಸ್ಮರಣೆಯಲ್ಲಿ ಇಡಬೇಕಂತಹ ವಿಚಾರ ಆಯಿತು, ಅದಾಗದೆ ಹೋಗಿದ್ದಿದ್ರೆ और बहुत ज्ञान विस्मरण हो चुका होता. ಆ ಮಹಿಳೆಯ ಉಪಕಾರ ಎಷ್ಟಿದೆ. ಅವಳು ಮೊದಲು ಪ್ರಯತ್ನ ಮಾಡ್ತಾಳೆ. ಅದಾದ್ಮೇಲೆ ಸಾಕಷ್ಟು ಶ್ರಾವಕರು, ಶ್ರೇಷ್ಠಿಗಳು, ಮಹಿಳೆಯರು ಈ ಗ್ರಂಥಗಳನ್ನ ರಕ್ಷಿಸುವಂತಹ ಕೆಲಸ ಮಾಡ್ತಾರೆ. ಗ್ರಂಥಗಳೆಲ್ಲ ದಕ್ಷಿಣ ಭಾರತದಲ್ಲಿ ರಚನೆ ಆಗಿದೆ. ತೀರ್ಥಂಕರೆಲ್ಲ ಉತ್ತರ ಭಾರತದಲ್ಲಿದ್ರು, ಗ್ರಂಥಗಳೆಲ್ಲ ದಕ್ಷಿಣ ಭಾರತದಲ್ಲಿ ರಚನೆ ಆಗಿದೆ. ಕ್ಯೂಂಕಿ ಆಚಾರ್ಯರೆಲ್ಲ ದಕ್ಷಿಣ ಭಾರತಕ್ಕೆ ಬಂದಿದ್ರು. ಕತೆ ಗೊತ್ತಿದೆ ನಮಗೆ, ಬರಗಾಲ ಬಿದ್ದಿತ್ತು. 12,000 ಮುನಿಗಳು ದಕ್ಷಿಣ ಭಾರತಕ್ಕೆ ಬರ್ತಾರೆ. ಬಹುಭಾಗ ಮುನಿ ಸಂಘ ಅಂತೂ ದಕ್ಷಿಣ ಭಾರತದಲ್ಲಿದೆ. ಉತ್ತರ ಭಾರತದಲ್ಲಿ ಉಳಿದವರಂತೂ ಭ್ರಷ್ಟ ಆಗ್ಬಿಟ್ರು. तभी तो श्वेतांबर मत खड़ा हुआ. तो मूल संघ तो दक्षिण भारत आया, बाकी जो बचा वो भ्रष्ट हुआ. तो ದಕ್ಷಿಣ ಭಾರತದಲ್ಲೇ ಮುನಿಗಳಿದ್ದಾರೆ ಅಂದ ಮೇಲೆ ಗ್ರಂಥ ರಚನೆ ಕೂಡ ಇಲ್ಲೇ ಆಗುತ್ತೆ. और ಅದಾದ ನಂತರ ಬಹಳಷ್ಟು ವರ್ಷ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಜಿನವಾಣಿ ಓದೋ ಕೆಲಸ ನಡೆಯುತ್ತೆ. ಪ್ರಮುಖ ಗುರುಕುಲಗಳು ದಕ್ಷಿಣ ಭಾರತದಲ್ಲಿತ್ತು.
ಸಮಂತಭದ್ರಾಚಾರ್ಯರು ಇದೇ ದಕ್ಷಿಣ ಭಾರತದ ಗುರುಕುಲದಲ್ಲಿ ಕಲ್ತಿದ್ರು, ಕಾಂಚಿ. ದಕ್ಷಿಣ ಭಾರತದ ಜ್ಞಾನ ಪರಂಪರೆ ಇಷ್ಟು ಸಮೃದ್ಧ ಆಗಿದೆ. ಪ್ರಮುಖ ಜಿನವಾನಿಗಳು ಕನ್ನಡ ಲಿಪಿಯಲ್ಲಿ ಸಿಗುತ್ತೆ. ಗೊತ್ತಾವ್, ಯಾವಾಗ ಕನ್ನಡ ಇನ್ನೂ ಬೆಳಕಿಗೆ ಬಂದಿರಲಿಲ್ಲ, 1000 ವರ್ಷಗಳ ನಂತರ ಪಂಪ, ರನ್ನ, ಜನ್ನ ಬಂದು ಕನ್ನಡದಲ್ಲಿ ಕಾವ್ಯ ರಚನೆ ಮಾಡ್ತಾರೆ. ಅದಕ್ಕಿಂತ 1000 ವರ್ಷದ ಹಿಂದೆ ಕನ್ನಡ ಲಿಪಿಯಲ್ಲಿ, ಪ್ರಾಕೃತ ಭಾಷೆಯಲ್ಲಿ ಗ್ರಂಥ ರಚನೆ ಆಗುತ್ತೆ ಕರ್ನಾಟಕದಲ್ಲಿ. ಇಷ್ಟು ಅದ್ಭುತ ಪರಂಪರೆ ಇದ್ದಂತಹ ನಮ್ಮ ನಾಡಲ್ಲೇನೆ ನಿಧಾನವಾಗಿ 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 ಜ್ಞಾನಕ್ಕೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತೆ. ಯಾವಾಗ ಜ್ಞಾನ, ಬುದ್ಧಿ, ವಿವೇಕ, ಶ್ರುತಕ್ಕೆ ಗೌರವ ಕಡಿಮೆ ಆಗ್ತಾ ಹೋಗುತ್ತೆ, ಶ್ರಾವಕ ಶ್ರಾವಕಿಯರ ಮನಸ್ಸಿನಲ್ಲಿ ಜಿನಶ್ರುತದ ಮಹತ್ವ ಕಡಿಮೆ ಆಗುತ್ತೆ. वैसे वैसे दक्षिण भारत से ज्ञान भी कम होता चला गया. बताओ, समस्त जिनवाणी जहां पर मिलती है वहां पर ज्ञान ना हो, ये कैसे संभव है? कि ಸಂಭವ ಯಾಕಾಯಿತು? ಯಾಕಂದ್ರೆ ಮಹತ್ವ ಕಡಿಮೆ ಆಗಕ್ಕೆ ಶುರು ಆಯಿತು. ಅದೇ ಸಮಯದಲ್ಲಿ ನಮ್ಮ ಶ್ರಾವಕರಿಗೆ ಕೆಲಸಕ್ಕೆ ಬಂದದ್ದು ಯಾರು? ವಿದ್ವಾಂಸರುಗಳು. ಮಧ್ಯದಲ್ಲಿ ವಿದ್ವಾಂಸರು, ಕವಿಗಳು ಬರ್ತಾರಲ್ಲ, ಇವರು ಆಚಾರ್ಯರು ಹಾಗೂ ಶ್ರಾವಕರ ಮಧ್ಯದಲ್ಲಿ ಸೇತುವೆಯಾಗಿ ಕೆಲಸ ಮಾಡ್ತಾರೆ. ರನ್ನ, ಜನ್ನ, ಪೊನ್ನ, ರತ್ನಾಕರ ವರ್ಣಿ, ಬನಾರಸಿ ದಾಸ್, ದೌಲತ್ ರಾಮ್ಜಿ, ಇಂತಹ ಅನೇಕ ವಿದ್ವಾಂಸರು ಆಚಾರ್ಯರು ಹಾಗೂ ಶ್ರಾವಕರ ಮಧ್ಯದಲ್ಲಿ ಸೇತುವೆಯಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇವರು ಶ್ರಾವಕರ ಜೊತೆಗೆ ಇದ್ರು. ಈ ಶ್ರಾವಕ ಶ್ರಾವಕಿಯರ ಜೀವನ ಹೆಂಗಿದೆ ಅಂತ ಚೆನ್ನಾಗಿ ಗೊತ್ತಿದೆ ಇವರಿಗೆ. ಆಚಾರ್ಯರ ಭಾಷೆಯಲ್ಲಿ ಹೇಳಿದ್ರೆ ಇವ್ರಿಗೆ ಅರ್ಥ ಆಗಲ್ಲ ಅಂತಲೂ ಗೊತ್ತಿದೆ. ಈ ವಿದ್ವಾಂಸರು ಏನ್ ಮಾಡ್ತಾರೆ, ನಮಗೆ ಯಾವ ಭಾಷೆಯಲ್ಲಿ अर्थ आगुत्ते उस भाषा में उन्होंने बताना शुरू किया. तब जाकर के कुछ लोगों को आचार्य की भावना, अभिप्राय समझ में आने लगा. यदि विद्वान नहीं होते तब तो आचार्य की अभिप्राय बहुत लोगों को समझ ही नहीं आए. जैसे ಗಂಗರ ಸೇನಾಪತಿ ಯಾರು? ಚಾಮುಂಡರಾಯ. ಕಥೆ ಗೊತ್ತಿದೆ. ಯಾವಾಗ ನೇಮಿಚಂದ್ರಾಚಾರ್ಯರ ಮುಂದೆ ಹೋಗುತ್ತಾನೆ, ಶಾಸ್ತ್ರ ಸ್ವಾಧ್ಯಾಯ ಮಾಡ್ತಾ ಇದ್ದಾರೆ, ಚಾಮುಂಡರಾಯ ಹೇಳ್ತಾನೆ, आचार्य मुझे भी तो कुछ बताओ, मुझे भी तो कुछ सुनाओ. तो आचार्य कहते तुम्हें समझ में नहीं आएगा, ನಿಂಗೆ ಅರ್ಥ ಆಗೋದಿಲ್ಲ. ನಮ್ಮಂತವರಾಗಿದ್ರೆ ठीक है आचार्य चलते ಹೊರಟ್ಬಿಡ್ತಿದ್ವಿ. ಅರ್ಥ ಆಗಲ್ಲ ಅಂದ್ರೆ ಏನ್ ಮಾಡೋದು? चामुंडराय गया नहीं, इसलिए मैं बोलता हूं जो कम में सूरा थे धम में सूरा. जो संसारिक कर्म भी पुरुषार्थ पूर्वक नहीं करता वो धर्म भी पुरुषार्थ पूर्वक नहीं करता. तो ಚಾಮುಂಡರಾಯಂತೂ ಮಹಾಪುರುಷಾರ್ಥಿ, ಎದ್ದು ಹೋಗ್ಲಿಲ್ಲ. ಕೇಳ್ತಾರೆ ಆಚಾರ್ಯ, ನನಗೆ ಹೆಂಗ ಅರ್ಥ ಆಗುತ್ತೆ ಹಂಗೆ, जैसे मुझे समझ में आता है वैसे बताओ. तब आचार्य ने जीव कांड और कर्म कांड की रचना करी. ಗೊಮ್ಮಟ ಸಾರ್ ಜೀವಕಾಂಡ ಕರ್ಮಕಾಂಡ. ಇದೇ ಷಟ್ಕಂಡಾವಮ ಗ್ರಂಥಗಳ ವಿಸ್ತೃತ ರೂಪ ಇದೆ, ಅದು ಸರಳ ಭಾಷೆಯಲ್ಲಿ. ಯಾವಾಗ ಜ್ಞಾನದ ಮಹತ್ವ ಇರುತ್ತೆ ಆಗ ಜ್ಞಾನ ಸಿಗುತ್ತೆ.
ಜ್ಞಾನದ ಮಹತ್ವ ಹೋಗಿ ಯಾವಾಗ दैहिक कर्मकांडದ महत्व सर चढ़कर बोलता है तो फिर ज्ञान नहीं मिलता. 4ನೇ 5ನೇ ಶತಮಾನದವರೆಗೆ ದಕ್ಷಿಣ ಭಾರತದಲ್ಲಿ ತುಂಬಾ ಉನ್ನತವಾದ ಜ್ಞಾನ ಪರಂಪರೆ ಇತ್ತು. बहुत उन्नत. क्या लग रहा है आपको? आचार्य कुंद, आचार्य धरसेन, आचार्य भूतबली, आचार्य पुष्पदंत, आचार्य समंतभद्र, आचार्य पूज्यपाद, नाम लो, आचार्य नेमिचंद्र, सब तो यही हुए कर्नाटक में. ಯಾವ ಜ್ಞಾನದ ಕೊರತೆ ಇತ್ತು ನಮಗೆ? सभी आचार्य यही थे. अरे यही थे नहीं, ನಮ್ಮ ಹತ್ರ ನಮ್ಮ ಅಕ್ಕಪಕ್ಕ ಇದ್ರು. दूर क्यों जाते हो? ये रहे पूज्यपाद कनकगिरी में, ये रहे ನೇಮಿಚಂದ್ರಾಚಾರ್ಯ ಶ್ರವಣಬೆಳಗೊಳ में, ಇಲ್ಲೇ ಇದ್ರು ಎಲ್ಲ. ಆದ್ರೆ 4-5ನೇ ಶತಮಾನದ ನಂತರ ಮುನಿ ಸಂಘದಲ್ಲೂ ವಿಚ್ಯುತಿ ಆಗುತ್ತೆ. ಕರ್ನಾಟಕದಲ್ಲಿ ಯಾಪನೀಯ ಸಂಘ ಬೆಳೆಯುತ್ತೆ. तो ಮುನಿ ಸಂಘ ವಿಚ್ಯುತಿಯಾಗಿ ಆಂಧ್ರ, ಗುಜರಾತ್ ಈ ಕಡೆಗೆ ಗಮನ ಆಗುತ್ತೆ. ಮತ್ತು ಕೆಲವು ಮುನಿ ಸಂಘ ಯಾಪನೀಯ ಸಂಘವಾಗುತ್ತೆ. ಯಾಪನೀಯ ಸಂಘ ಗೊತ್ತಿದೆ. ಯಾಪನೀಯ ಸಂಘ ದಿಗಂಬರಾಗಿನೇ ಇದ್ರೂ ಕೂಡ ಅವರಿಗೆ ಶ್ವೇತಾಂಬರ ಮತ ಕೂಡ ಸ್ವೀಕಾರ ಇದೆ. ಸ್ತ್ರೀ ಮುಕ್ತಿನೂ ಆಗುತ್ತೆ. तो ಪರಸ್ಪರ ವಿರೋಧ ಇತ್ತು. ಇಲ್ಲಿ ಶಿವಮೊಗ್ಗ ಹತ್ರ ಒಂದು ಇದೆಯಲ್ಲ ಹರಿಹರ, ಅಲ್ಲಿ ಶಾಸನ ಸಿಗುತ್ತೆ. ಈ ಯಾವ ಯಾಪನೀಯ ಸಂಘ ಇದೆ, ಈ ಯಾಪನೀಯ ಸಂಘ कर्मकांड करने लगा. और क्या कहने लगा? श्वेतांबर भी ठीक है, दिगंबर भी ठीक है, हम किसी का विरोध नहीं करते, हम तो वीतरागी है. ये कैसा वीतराग हुआ? तो ಏನಾಯಿತು? ಕರ್ಮಕಾಂಡ ಬೆಳಿಲಿಕ್ಕೆ ಪ್ರಾರಂಭ ಆಯಿತು. ಜ್ಞಾನದ ಆರಾಧನೆ ಕಡಿಮೆ ಆಗಕ್ಕೆ ಶುರು ಆಯಿತು. तो ಜ್ಞಾನದ ಮಹತ್ವ ಸಂಪೂರ್ಣವಾಗಿನೇ ಮಾತ್ರ ದಕ್ಷಿಣ ಭಾರತದಲ್ಲ, ಸಂಪೂರ್ಣ ಭಾರತದಲ್ಲೇ ಕಡಿಮೆ ಆಗ್ಲಿಕ್ಕೆ ಶುರು ಆಯಿತು. ಆದ್ರೆ ಯಾವ ಮೂಲ ಸಂಘ ಇತ್ತು, ಆ ಮೂಲ ಸಂಘ ಅಂತೂ ಈ ಪರಂಪರೆಯಿಂದ ದೂರ ಉಳಿತು. ಮೂಲ ಸಂಘ ಪುನಃ ಉತ್ತರದ ಕಡೆಗೆ ಗಮನ ಮಾಡುತ್ತೆ. ಆ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಜ್ಞಾನ ಉಳಿತಾ ಸಂರಕ್ಷಣೆ ಆಗ್ತಾ ಬರುತ್ತೆ. ಮತ್ತು ಹಿಂದೆ ಬರೆದಿಟ್ಟಂತಹ ತಾಳೆಗರಿಗಳನ್ನ ಪುನಃ ಪ್ರತಿಲಿಪಿ ಮಾಡ್ಕೋತಾನೆ ಬಂದ್ರು. ಕೆಲವರಿಗೆ ಅನ್ಸುತ್ತೆ 2000 ವರ್ಷದ ಹಿಂದೆ ಬರೆದಿರುವಂತಹ ತಾಳೆಗರಿ ಇವಾಗ್ಲೂ ಇದೆ. ऐसा हो सकता है? ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗುವಾಗ ಬುಕ್ಗಳ ಮಧ್ಯದಲ್ಲಿ ಕೆಲವೊಂದು ಎಲೆಗಳನ್ನ ತೆಗೆದಿಡ್ತಾ ಇದ್ವಿ. ಒಣಗಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಷ್ಟು ದಿನದಲ್ಲಿ ಒಣಗತ್ತೆ? 15 ದಿನ, 1 ತಿಂಗಳು ಸಾಕು, ಒಣಗತ್ತೆ. ಅದನ್ನ ಸ್ವಲ್ಪ ಜೋರಾಗಿ ಹಿಡಿದ್ರೆ ಏನಾಗುತ್ತೆ? ಪುಡಿ ಆಗ್ಬಿಡುತ್ತೆ. ತಾಳೆಗರಿ ಏನಿದೆ, ತಾಳೆಗರಿ ಕೂಡ ಎಲೆನೇ ಇದೆ, ತಾಳೆ ಮರದ ಎಲೆ ಇದೆ. ತಾಳೆ ಮರದ ಎಲೆ ತರೋದು ಒಂದು ದೊಡ್ಡ ಸಾಹಸ ಇದೆ, ಗೊತ್ತಿಲ್ಲ ನಿಮ್ಗಳಿಗೆ. ಐಸೆ ಥೋಡಿ ಮಿಲ್ತೆ. ಎಲ್ಲಾ ತಾಳೆ ಮರದಿಂದ ತರ್ತಾ ಇರಲಿಲ್ಲ. ಆ ಮರ ಬಲಿಬೇಕಿತ್ತು ಫಸ್ಟ್. उसमें एक फूल आता था. फूल आने के बाद पता चलता था कि इसके पत्ते आप उपयोग में ला सकते हैं. ಅಷ್ಟಾದ್ರೂ ಅದು ಎಲೆನೇ ಇದೆ, ಅದು ಹಾಳಾಗೋಗುತ್ತೆ. ಅದಕ್ಕೇನೆ ಶ್ರಾವಕಿಯರು ಏನ್ ಮಾಡ್ತಾ ಇದ್ರು? ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ಈ ಗ್ರಂಥಗಳನ್ನ ಪ್ರತಿಲಿಪಿ ಮಾಡಿಸ್ತಾ ಇದ್ರು. प्रतिलिपि माने उसको दोबारा लिखवाना छोटी बात नहीं है.
अभी लग रहा है हमको लिखवाना क्या, 4 लोगों को बिठा के लिखवा देते? नहीं, ऐसा नहीं था. ಬರವಣಿಗೆ ಯಾರಿಗೆ ಬರಬೇಕು ಅವನಿಗೆ ಪ್ರತಿಲಿಪಿಕಾರ ಅಂತ ಇದ್ರು. ಇವಾಗ ನಾವು ಸ್ಟೆನೋಗ್ರಾಫರ್ ಅಂತೀವಿ. ಅವನೇ ಬರಿಬೇಕಿತ್ತು. ಎಲ್ಲರಿಗೂ ಬರೆಯಕ್ ಬರೋದಿಲ್ಲ. ತಾಳೆಗರಿ ಮೇಲೆ ಹೆಂಗ್ ಬರೀತೀರಿ? ಪೇಪರ್ ಅಲ್ಲ ಅದು. ಅಕ್ಷರ ಜ್ಞಾನ ಇರೋದೇ ದೊಡ್ಡ ವಿಷಯ ಇದೆ ಅವಾಗ. ಅದ್ರ ಜೊತೆಗೆ ತಾಳೆಗರಿ ಮೇಲೆ ಬರಿಬೇಕಾದ್ರೆ ಬಹಳ ಕಷ್ಟ ಇದೆ. ನೂರಾರು ಸಾವಿರಾರು ಮುದ್ರೆಗಳನ್ನ ಖರ್ಚು ಮಾಡಬೇಕಿತ್ತು बरसलिಕ್ಕೆ. ये जो लिखवाना था ना, ये ऐसा नहीं होता था. हजारों रुपया खर्च करना पड़ता था उस समय पे लिखवाने के लिए. तो बहुत इसी दक्षिण भारत के धरा पर बहुत श्रावक श्राविका ऐसे हुए जिन्होंने अपनी संपत्ति बेच बेच करके ग्रंथ लिखवाए. ಸಂಪತ್ತಿ ಮಾರಿ ಕೂಡ ಗ್ರಂಥಗಳನ್ನ ಪ್ರತಿಲಿಪಿ ಮಾಡಿಸಿದ್ರು. ಅಂತಹ ಕಥೆಗಳಲ್ಲಿ ಕೆಲವು ಕಥೆಗಳು ಮಾತ್ರ ನಮಗೆ ಗೊತ್ತಿದೆ. ಅತ್ತಿಮೊಬ್ಬೆ ಅಂತಹ ಕಥೆಗಳು. ಉಳಿದೆಷ್ಟೋ ಕಥೆಗಳು ಗೊತ್ತೇ ಇಲ್ಲ ನಮಗೆ, पता ही नहीं है. तो इन्होंने प्रतिलिपि करवाई. ಪ್ರತಿಲಿಪಿ ಮಾಡಿ ಭಾರತದಲ್ಲಿರುವಂತಹ ಎಲ್ಲಾ ಜಿನ ಮಂದಿರಗಳಿಗೆ ಕಳಿಸ್ಕೊಡ್ತಾ ಇದ್ರು. बताओ, प्रतिलिपि करवाना ही बड़ी बात है. अब भेजना उससे बड़ी बात है. नहीं समझ आ रहा किसी को अभी. ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಪಾಂಡುಲಿಪಿಗಳನ್ನ ಕಳಿಸೋದು ಸಾಮಾನ್ಯ ವಿಷಯ ಇದೆ ಅನ್ಕೊಂಡಿದ್ದೀರಿ. ಉತ್ತರ ಭಾರತ ಯಾವ ಕಡೆ ಇದೆ, ರೋಡ್ ಹೆಂಗಿದೆ ಅದೇ ಗೊತ್ತಿಲ್ಲ. ಪೂರ್ತಿ ಕಾಡಿದೆ. ಅದಕ್ಕೆ ಭದ್ರಬಾಹು ಸ್ವಾಮಿ ಬಂದಾಗ ಕೋಸ್ಟಲ್ ಏರಿಯಾದಿಂದ ಬರ್ತಾರೆ. ಕೋಸ್ಟಲ್ ಮನೆ ಸಮುದ್ರ ತೀರದಿಂದ. ಯಾಕಂದ್ರೆ ಅಲ್ಲಿ ಕಾಡಿಲ್ಲ, ಜೀವ ಜಂತುಗಳಿಲ್ಲ. तो वहां से आते हैं, ಕೇರಳದಿಂದ ಬರ್ತಾರೆ ಈ ಕಡೆಗೆ. ಅದಕ್ಕೆ ವೈನಾಡು, ಬತ್ತೇರಿ ಅಲ್ಲೆಲ್ಲ ಜಿನ ಧರ್ಮದ ಪ್ರಭಾವ ಜಾಸ್ತಿ ಇತ್ತು, ಕೋಸ್ಟಲ್ ಏರಿಯಾ. ಈ ಗ್ರಂಥಗಳನ್ನ ಬೇರೆ ಬೇರೆ ಜಿನಾಲಯಗಳಿಗೆ ಕಳಿಸೋದು ದೊಡ್ಡ ವಿಚಾರ ಇತ್ತು. ಆಗಿನ ಶ್ರಾವಕ ಶ್ರಾವಕಿಯರು ಇವುಗಳ ಪ್ರತಿಲಿಪಿಯನ್ನ ಮಾಡಿ ಎಲ್ಲಾ ಗ್ರಂಥ ಭಂಡಾರಗಳಿಗೂ ಕಳಿಸ್ತಾ ಇದ್ರು. ಅದಾದ್ಮೇಲೆ ಈಗ 100, 200, 300 ವರ್ಷಗಳಲ್ಲಿ ಪೇಪರ್ ಬೆಳಕಿಗೆ ಬರುತ್ತೆ. ಪೇಪರ್ ಇನ್ವೆಂಟ್ ಆಗುತ್ತೆ, ಇಂಕ್ ಇನ್ವೆಂಟ್ ಆಗುತ್ತೆ. ಅದಾದ್ಮೇಲೆ ಬಟ್ಟೆಗಳ ಮೇಲೆ, ಪೇಪರ್ಗಳ ಮೇಲೆ ಬರೆದು ಅನೇಕ ಜಿನ ಮಂದಿರಗಳಲ್ಲಿ, ಸ್ವಾಧ್ಯಾಯ ಮಂದಿರಗಳಲ್ಲಿ ಈ ಕೃತಿಗಳನ್ನ ಕಳಿಸ್ತಾ ಇದ್ರು. ಇಷ್ಟು ಪ್ರಯತ್ನ ಮಾಡಿರೋದ್ರಿಂದ ನಮ್ಮ ಕೈಗೆ ಗ್ರಂಥಗಳು ಸಿಕ್ಕಿದೆ. ಆದ್ರೆ ಈಗ ಸಮಸ್ಯೆ ಏನಾಗ್ಬಿಟ್ಟಿದೆ, ಸುಲಭ ಆಗ್ಬಿಟ್ಟಿದೆಯಲ್ಲ, ತುಂಬಾ ಸುಲಭ ಆಗ್ಬಿಟ್ಟಿದೆ. ಕೈಗೆ ಗ್ರಂಥಗಳು ಸಿಕ್ಬಿಟ್ಟಿದೆ. ಕೈಗೆ ಸಿಕ್ಕಿರೋದ್ರಿಂದ ನಮಗೇನು ಕಷ್ಟ ಅನ್ನಿಸ್ತಾ ಇಲ್ಲ. ಜೈಸೆ ತುಂಬಾ ಕಷ್ಟಪಟ್ಟು ಏನಾದ್ರೂ ಸಿಕ್ಕಿದ್ರೆ ನಮ್ಗೇನನ್ಸುತ್ತೆ, ತುಂಬಾ ಬೆಲೆ ಬಾಳೋದಿದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಕಷ್ಟ ಕೊಡದೇನೆ ಆರಾಮಾಗಿ ಸಿಕ್ಬಿಟ್ರೆ ತಪ್ಪು, ಅದ್ರದ್ದು ಯಾವುದು ಮೌಲ್ಯನೇ ಇಲ್ಲ. ಜಿನ್ವಾನಿ ಬಗ್ಗೆ ನಮಗೆ ಹಿಂಗೆ ಆಗ್ಬಿಟ್ಟಿದೆ. ಅನೇಕ ಜನರು ಪರಿಶ್ರಮ ಪಟ್ಟು ಇವುಗಳನ್ನ ಸಂಪಾದನೆ ಮಾಡಿ, ಅನುವಾದ ಮಾಡಿ ಕೈಗೆ ತಂದು ಕೊಟ್ರು. ನಮಗೇನಿಸ್ತು, ಇದಂತೂ ಎಲ್ಲೋದ್ರು 100 ರೂಪಾಯಿ ಕೊಟ್ರೆ ಸಿಗುತ್ತೆ. ಇತನಿ ಹಿಮ್ಮತ್ ಹೋಗಯ್ಯ ಮಾರಿ. ಎಷ್ಟು ಧೈರ್ಯ ಬಂದ್ಬಿಡ್ತು ಈ ಮನುಷ್ಯನಿಗೆ. ಜಿನ್ವಾನಿ ಸುಲಭವಾಗಿ ಸಿಗತ್ತೆ ಅಂತ ಇವನಿಗೆ ಅದರ ಬೆಲೆನೇ ಮರೆತು ಹೋಗ್ಬಿಡ್ತು. ಪುಸ್ತಕಗಳ, ಗ್ರಂಥಗಳ ಬೆಲೆನೇ ಮರೆತೋಯ್ತು.
ನನಗಿನ್ನೂ ಜ್ಞಾಪಕ ಇದೆ, ಮನೆಯಲ್ಲಿ ಎಲ್ಲಕ್ಕಿಂತ ಉತ್ತಮ ಜಾಗ ಎಲ್ಲಿರುತ್ತೆ ಅಲ್ಲಿ ಪುಸ್ತಕಗಳನ್ನು ಇಡ್ತಾ ಇದ್ರು. ನಮ್ಮ ಮನೆಯಲ್ಲಿ, ಹಳೆ ಮನೆಯಲ್ಲಿ ಇವಾಗ್ಲೂ ಇದೆ, ಅಟ್ಟದ ಮೇಲೆ ಜಾಗ ಇದೆ, ಅಲ್ಲಿ ಪುಸ್ತಕಗಳನ್ನ ಬಟ್ಟೆಯಲ್ಲಿ ಸುತ್ತಿ ಅಲ್ಲಿ ಮೇಲೆ ಇಡ್ತಾ ಇದ್ರು. ಅದನ್ನ ಯಾವಾಗ್ಲೂ ಪ್ರತಿದಿನ ಅಧ್ಯಯನ ಮಾಡೋ ಕೆಲಸ ಮಾಡ್ತಾ ಇದ್ರು. ಸುಲಭವಾಗಿ ಸಿಗ್ತಲ್ಲ ಇವನಿಗೆ, ಈಗ ಬೆಲೆ ಇಲ್ಲ ಇವನಿಗೆ. ಆಗ ತುಂಬಾ ಕಷ್ಟಪಟ್ಟು ಸಿಗ್ತಾ ಇತ್ತು. ಶ್ರಾವಕರು ಅದನ್ನ ಉಳಿಸ್ಕೊಂಡ್ಬಂದ್ರು. ಈಗ ನಮ್ಮ ಮುಂದೆ ಸಮಸ್ಯೆ ಇದೆ, ನಾವಿದನ್ನ ಮುಂದೆ ಹೇಗೆ ಉಳಿಸ್ತೀವಿ ಅಂತ. ಅವ್ರು ಉಳಿಸ್ಲಿಲ್ಲ ಅಂದ್ರೆ ನಮ್ಮ ಅವನತಿ ಅಂತೂ ನಿಶ್ಚಿತ ಇದೆ.